ಮೊದಲನೇದಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಬಾಬಣ್ಣ ಅವರಿಗೆ ಶುಭಾಶಯಗಳನ್ನು ಹೇಳ್ತೀನಿ. ದೇವರವ್ರಿಗೆ ಆರೋಗ್ಯ ನೀಡಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಇನ್ನೂ ಬೆಳೀಲಿ, ಈ ನಮ್ಮ KR ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗ್ಲಿ ಅಂತ ದೇವರ ಹತ್ರ ಕೋರ್ಕೊಂತ ಮತ್ತೊಮ್ಮೆ ಬರೆಯೋಗಿ ಹುಟ್ಟುಹಬ್ಬದ ತಾವು ಯಾವ ವಾರ್ಡ್ ಅಲ್ಲಿ ಆಕಾಂಕ್ಷಿ ಆಗಿದ್ದೀರಾ ಸರ್? GPA ಎಲೆಕ್ಷನ್ ಆದ್ರೆ ನಿಮ್ದು ಒಂದು ಒಳ್ಳೆ ಹೆಸರಿದೆ. KR ಕ್ಷೇತ್ರದಲ್ಲಿ ಒಂದು ವಾರ್ಡ್ ಅಲ್ಲಿ ನೀವು ನಿಂತ್ರೆ 2-3 ವಾರ್ಡ್ ಅಲ್ಲಿ ನಿಮ್ಗೆ ಒಳ್ಳೆ ಹೆಸರಿದೆ. ಯಾವುದೇ ಒಂದು ವಾರ್ಡ್ ಹೆಸರು ಹೇಳಿ ಸರ್, ನೀವು ಒಂದು ಶಕ್ತಿಶಾಲಿಯಾಗಿ ವಿನ್ ಆಗ್ಬೋದು ಅಂತ. ಸರ್, ರಾಜರಾಜೇಶ್ವರಿ ವಾರ್ಡ್ ನಲ್ಲಿ ನಮ್ಮ ರಾಜರಾಜೇಶ್ವರಿ ತಾಯಿ ಆಶೀರ್ವಾದದಿಂದ ವಾರ್ಡ್ ನಂಬರ್ 13ರಲ್ಲಿ ನಾನು ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ. ಕಾಂಗ್ರೆಸ್ ಪಕ್ಷದಿಂದ ನಾರಾಯಣ ಸಮ್ಮಣ್ಣ ಅವರಾಗಿರ್ಬೋದು, ನಮ್ಮ ಬಾಬಣ್ಣ ಅವರಾಗಿರ್ಬೋದು, ಪೂರ್ಣಿಮಾ ಮೇಡಮ್ ಅವರು, ಸೀನಣ್ಣ, ಎಲ್ಲರ ಆಶೀರ್ವಾದನೂ ನನಗಿದೆ. ಅದನ್ನು ಹೊರತುಪಟ್ಟು ನಮ್ಮ ವಾರ್ಡಿನ ಜನರ ಆಶೀರ್ವಾದ ಬಹಳಷ್ಟು ಇದೆ ನನಗೆ. ನಾನು ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಗೆಲ್ತೀನಿ ಅನ್ನೋ ಭರವಸೆಯಿಂದ ನಾನು ಆ ವಾರ್ಡ್ಗೆ ಆಕಾಂಕ್ಷಿ ಆಗಿದ್ದೀನಿ. ನೋಡೋಣ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಏನಿವತ್ತು KR ವಿಧಾನಸಭಾ ಕ್ಷೇತ್ರದ ಹಾಗೂ ನಮ್ಮ ಬೆಂಗಳೂರು ಪೂರ್ವ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಬಾಬು ಅಣ್ಣರವರ ಹುಟ್ಟುಹಬ್ಬದ ಒಂದು ಅಂಗವಾಗಿ ನಾವಿಲ್ಲಿ ಸೇರಿದ್ದೀವಿ. ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ವಸೀಂ ಪಾಷಾ, ರಾಜರಾಜೇಶ್ವರಿ ವಾರ್ಡ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು, ಇವರ ಅಧ್ಯಕ್ಷತೆಯಲ್ಲಿ, ಇವರ ಸಾರಥ್ಯದಲ್ಲಿ ಇವತ್ತು ನಾವು ಬಹಳಷ್ಟು ವಿಜೃಂಭಣೆಯಿಂದ ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದೀವಿ. ಈಗಾಗಲೇ ಇಲ್ಲಿ ಜನಸಾಗರ ತುಂಬಿ ಬರ್ತಾ ಇದೆ. ಬಹಳಷ್ಟು ಜನ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಕ್ ಬಂದಿದ್ದಾರೆ. ಸರ್, ತಾವು ಬಂದಿದ್ದು ಬರೀ ಎಲ್ಲರೂ ಒಂದು 2-3 ಜನ ಬರ್ತಾ ಇದ್ದಾರೆ. ನೀವು ನಿಮ್ಮ ವಸೀಂ ಸರ್ ಅಧ್ಯಕ್ಷತೆಯಲ್ಲಿ ಒಂದು 100 ಸಂಖ್ಯೆಯಲ್ಲಿ ಬಂದಿದ್ದೀರಾ ಅವರು ವಿಶ್ ಮಾಡಕ್ಕೆ. ಸರ್, ಇದೆಲ್ಲ ಕ್ರೆಡಿಟ್ ನಮ್ಮ ಅಧ್ಯಕ್ಷರಿಗೆ ಡಾಕ್ಟರ್ ವಸೀಂ ಪಾಷಾ ಅವ್ರಿಗೆ ಹೋಗ್ಬೇಕು. ಅವರ ಏನ್ ಮನೋಭಾವಗಳು ಯಾವ ರೀತಿ ಇದೆ ಅಂದ್ರೆ, ಜನಗಳನ್ನ ಯಾವಾಗ್ಲೂ ಕೂಡ ಜೊತೆಯಲ್ಲಿ ತಗೋಬೇಕು. ನಾನೆಲ್ಲ ಮುಂದೆ ಬರೋದು, ನನ್ನ ಜೊತೆಲಿ ಇರೋರು ಮುಂದೆ ಬರ್ಬೇಕು ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಅವರು ನಮ್ಮನ್ನು ಕೂಡ ಜೊತೆಲಿ ಇಟ್ಕೊಂಡು ಬೆಳೆಸ್ತಾ ಇದ್ದಾರೆ. ನಾನು ಅವ್ರ ತಮ್ಮ ಆಗಿರ್ಬೋದು, ಬಟ್ ಬೇರೆಯವ್ರಿಗೂ ಕೂಡ ನೀವು ಕೇಳ್ಬೋದು, ಯಾವಾಗ್ಲೂ ಕೂಡ ನಮ್ಗಿಂತ ಜಾಸ್ತಿ ಪ್ರೀತಿ ವಿಶ್ವಾಸನ ಅವರ ನಮ್ಮ ವಾರ್ಡ್ನ ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅವ್ರ ಜೊತೆಯಲ್ಲಿ ಏನ್ ನಾವು ಇಷ್ಟು ವರ್ಷಗಳಿಂದ ಜೊತೆ ಸಾಗಿ ಬರ್ತಾ ಇದೀವಿ, ಇದು ಕೊನೆ ಗಂಟ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರ ಒಳ್ಳೆ ಗುಣ ನಮ್ಮನ್ನ ಅವ್ರ ಜೊತೆ ಇಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ನಡಿಬೇಕು. ತುಂಬಾ ಜನ ಕಾಯ್ತಿದ್ದಾರೆ ಕ್ಯೂನಲ್ಲಿ, ಸೆಕೆಂಡರಿಯಲ್ಲಿ. ಈಗಾಗಲೇ ಇನ್ನೂ ತುಂಬಾ ಹಲವಾರು ಜನ ಇದ್ದಾರೆ. ಆ ಕಡೆ ಯಾರನ್ನು ಬಿಡಬೇಡಿ ದಯವಿಟ್ಟು. ಹಲವಾರು ಜನರು ಕಾಯ್ತಾ ಇದ್ದಾರೆ, ದಯವಿಟ್ಟು ಸಹಕಾರ ಕೊಡಬೇಕು. ವೇದಿಕೆ ಮೇಲೆ ಇರೋರು ಶುಭವನ್ನು ಹಾರೈಸಿದ ಬಾಬಣ್ಣವರ ಕುಟುಂಬದ ಪರವಾಗಿ ನಿಮಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ.